ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ ಅಂತ. ಈಗ ನಾವು 2025 ಏಪ್ರಿಲ್ ಹೋದ ವರ್ಷ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡೋಣ. ಅದು ಬಂದ್ಬಿಟ್ಟು ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ ಅಂತ. ಇದರಲ್ಲಿ ನೀವು ನೋಡ್ಬೋದು, ಇದರಿಂದ ನಿಮಗೆ ಈ ಕ್ವಶನ್ ಪೇಪರಿಂದ ಮತ್ತೆ ಹೆಚ್ಚಿನ ಕ್ವಶನ್ಗಳು ಬರ್ಬೋದು. ಒಂದು ಸ್ವಲ್ಪ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಪೇಪರ್ ಆಗಿದೆ. ಈಗ ಮೊದಲನೇದಾಗಿ, ಈ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರುತ್ತೆ ಕೇಳಿದ್ದಾರೆ ಅವರ. ಇವು ಮಲ್ಟಿಪಲ್ ಚಾಯ್ಸ್ ಹಾಕ್ತಿರ್ತಾವೆ ನಿಮ್ಗೆ. ಅದರಲ್ಲಿ ಒಂದೇದು ಬಂದ್ಬಿಟ್ಟು, ವಿಶ್ವದ ಯಾವುದೇ ಶಕ್ತಿ ಬಣಕ್ಕೆ ಸೇರದ ನೀತಿ ಇವತ್ತು ಕೇಳಿದ್ದಾರೆ. ಅದು ಸರಿಯಾದ ಉತ್ತರ ಸಿ, ಅಲಿಪ್ತ ನೀತಿ. ಹಾಗೆ ಎರಡನೇದು ಬಂದ್ಬಿಟ್ಟು, ತೋಟಗಾರಿಕೆ ಬೇಸಾಯದ ಪ್ರಗತಿಯು ಕರೆಯಲ್ಪಡುವುದು. ಇದು ಆನ್ಸರ್ ಬಂದ್ಬಿಟ್ಟು ಬಿ ಆಗುತ್ತೆ, ಸುವರ್ಣ ಕ್ರಾಂತಿ. ಹಾಗೆ ಎ ಆನ್ಸರ್ ಹಳದಿ ಕ್ರಾಂತಿ. ಇದು ಆಯಿಲ್ ಸೀಡ್ಸ್ ಸಂಬಂಧಪಟ್ಟಿರುತ್ತೆ, ಅಂದರೆ ಕಾಳು ದಿನಸದಿಂದ ಎಣ್ಣೆ ತಯಾರು ಮಾಡ್ತಾರಲ್ಲ ಅದರಿಂದ. ಹಾಗೆ ಸಿ ಆನ್ಸರ್ ಬಂದ್ಬಿಟ್ಟು ನೀಲಿ ಕ್ರಾಂತಿ. ಇದು ಸಮುದ್ರ ಮತ್ತು ಜಲಚರ ಪ್ರಾಣಿಗಳಿಂದ ಇದು ಕಂಡು ಬರುತ್ತೆ. ಹಾಗೆ ಕೆಂಪು ಕ್ರಾಂತಿ ಅಂದರೆ ಇದು ಮಾಂಸ ಮತ್ತು ಟೊಮೆಟೊ ಕ್ರಾಂತಿ ಇದು ಕಂಡು ಬರುತ್ತೆ. ಹಾಗೆ ಬಂದ್ಬಿಟ್ಟು ಮೂರನೇದು, ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲು ಕಾರಣ ಏನಂತ ಕೇಳಿದ್ದಾರೆ ಅವರು. ಅದು ಸರಿಯಾಗಿ, ಇದು ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿದೆ ಅಲ್ಲಿ, ಅದಕ್ಕಾಗಿ ಇದು ಸರಿಯಾಗುತ್ತೆ. ಹಾಗೆ ನಾಲ್ಕನೇದು, ಇವುಗಳಲ್ಲಿ ಅಸಂಘಟಿತ ಕೆಲಸಗಾರರು ಯಾರಂತ ಕೊಟ್ಟಿದ್ದಾರೆ 4 ಆಪ್ಷನ್. ಇದರಲ್ಲಿ ಎ ಆಗುತ್ತೆ, ಮನೆ ಕೆಲಸಗಾರರು. ಹಾಗೆ ಐದನೇದು ಬಂದ್ಬಿಟ್ಟು, ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದದ್ದು ಅಂತ ಕೇಳಿದ್ದಾರೆ. ಇದು ಆಪ್ಷನ್ ಡಿ ಆಗುತ್ತೆ, 1909 ಭಾರತೀಯ ಪರಿಷತ್ ಕಾಯ್ದೆ. 6, ಇವುಗಳಲ್ಲಿ ಯೋಜನೇತರ ವೆಚ್ಚವು ಅಂತ ಕೇಳಿದ್ದಾರೆ. ಇದು ಸರಿಯಾದ ಉತ್ತರ ಸಿ ಆಗುತ್ತೆ, ರಕ್ಷಣಾ ವೆಚ್ಚ. ಮತ್ತು 7ನೇದಾಗಿ, ಗ್ರಾಹಕರಿಗೆ ಪರಿಹಾರ ಮೊತ್ತವು ರೂಪಾಯಿ 10 ಕೋಟಿಗಿಂತ ಹೆಚ್ಚಾದರೆ ದೂರನ್ನು ಸಲ್ಲಿಸಬೇಕಾದ ಗ್ರಾಹಕರ ಆಯೋಗ ಅಂತ ಕೇಳಿದರೆ ಇದು ಸರಿಯಾದ ಉತ್ತರ ರಾಷ್ಟ್ರೀಯ ಆಯೋಗ ಆಗುತ್ತೆ, ಆಪ್ಷನ್ ಡಿ. ಹಾಗೆ 8ನೇದು, ಮಹದಕೆರೆ ಮತ್ತು ಕಾಲಾರಾಮ್ ಚಳವಳಿಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರೂಪಿಸಿದ್ದು ಅಂತ ಕೇಳಿದ್ದಾರೆ. ಇದು ಆಪ್ಷನ್ ಸಿ ಆಗುತ್ತೆ, ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳ ಬೇಡಿಕೆ ನೀಡಲು. ಈಗ ನಾವು ಕ್ರಮ ಸಂಖ್ಯೆ 1ರಲ್ಲಿ ಪ್ರತಿಯೊಂದು ಪ್ರಶ್ನೆಗೂ 1 ವಾಕ್ಯದಲ್ಲಿ ಉತ್ತರಿಸಿ 8 ಕ್ವಶನ್ ಇರ್ತವೆ, ಒಂದಕ್ಕೊಂದು ಮಾರ್ಕ್ಸ್ ಇರುತ್ತೆ. ಹಾಗೆ 9ನೇದು ನೋಡೋಣ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರೋ ಪ್ರದೇಶ ಯಾವುದಂತ ಕೇಳಿದ್ದಾರೆ. ಇದು ರಾಜಸ್ಥಾನದ ಗಂಗಾನಗರದಲ್ಲಿ ಕಂಡು ಬರ್ತದೆ. ಹಾಗೆ 10ನೇದಾಗಿ, ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಅಂತ ಕೇಳಿದ್ದಾರೆ ಅವರು. ಹಾಗೆ ಹೆಣ್ಣು ಭ್ರೂಣ ಹತ್ಯೆ ಎಂದರೆ ಗರ್ಭದಲ್ಲಿರುವಾಗಲೇ ಅದು ಹೆಣ್ಣು ಮಗು ಎಂದು ತಿಳಿದ ತಕ್ಷಣ ಅದನ್ನು ತೆಗೆಸುವ ಒಂದು ಹತ್ಯೆಯನ್ನು ಹೆಣ್ಣು ಭ್ರೂಣ ಹತ್ಯೆ ಅಂತೇಳಿ ಕರೀತಾರೆ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗೆ 11ನೇದು ಬಂದ್ಬಿಟ್ಟು, ಬ್ಯಾಂಕಿನ ಯಾವ ಖಾತೆಯಲ್ಲಿ ದಿನಕ್ಕೆ ಎಷ್ಟು ಬಾರಿ ಆದರೂ ವ್ಯವಹರಿಸಬಹುದಾಗಿದೆ. ಅದು ಚಾಲ್ತಿ ಖಾತೆಯಲ್ಲಿ ಇರುತ್ತೆ. ಹಾಗೆ 12ನೇದು, ಅಧಿಕಾರದ ವಿಕೇಂದ್ರೀಕರಣ ಎಂದರೇನು ಅಂತ ಕೇಳಿದ್ದಾರೆ ಅವರು. ಸ್ಥಳೀಯ ಮಟ್ಟದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ಹಾಗೆ ಸ್ಥಳೀಯ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಿಕೆಗಾಗಿ ಬೇಕಂತ ಹೇಳಿದ್ದಾರೆ. ಹಾಗೆ 13ನೇ ಕ್ವಶನ್ ಬಂದ್ಬಿಟ್ಟು, ನಮ್ಮ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸುತ್ತದೆ. 17ನೇ ವಿಧಿಯಲ್ಲಿ ನಿಷೇಧಿಸುತ್ತದೆ. ಹಾಗೆ 14ನೇದು ಬಂದ್ಬಿಟ್ಟು, ವುಡ್ರೋ ವಿಲ್ಸನ್ನರ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೇನು ಅಂತೇಳಿ ಅವರು ಕ್ವಶನ್ ಕೇಳಿದಾರೆ ಒಂದು ಮಾರ್ಕ್ಸಿಗೆ. ಇದು ಸಾರ್ವಜನಿಕ ಆಡಳಿತವು ಶಾಸನ ಮತ್ತು ರಾಜ್ಯಶಾಸ್ತ್ರ ನಡುವೆ ಸೇತುವೆಯಾಗಿ ಕೆಲಸ ಮಾಡುತ್ತದೆ. ಹಾಗೆ 15, ತೀನಮೂರ್ತಿ ಹೈಪಾ ಚೌಕ ಎಲ್ಲಿ ಕಂಡುಬರುತ್ತದೆ. ಇದು ದೆಹಲಿಯಲ್ಲಿ ಕಂಡುಬರುತ್ತದೆ. ಹಾಗೆ 16ನೇದು, ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದರೆ ಅವರು ಸರ್ದಾರ್ ವಲ್ಲಭಭಾಯ್ ಪಟೇಲ್. ಇದೊಂದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇದೆ. ಈ ಯೂನಿಟಿ ಗುಜರಾತ್ನಾಗ ಐತಿ, ಇದು ನರ್ಮದಾ ನದಿ ದಂಡೆ ಮೇಲೆ. ಹಾಗೆ ಕ್ರಮ ಸಂಖ್ಯೆ 3, ಈ ಪ್ರತಿಯೊಂದು ಪ್ರಶ್ನೆಗೂ 2ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸ್ರಿ ಅಂತ ಕೊಟ್ಟಿದ್ದಾರೆ. ಇವು 2 ಮಾರ್ಕ್ಸಿಗೆ 8 ಕ್ವಶನ್ 16 ಮಾರ್ಕ್ಸ್.
ಆಗ 17ನೇ ಕ್ವಶನ್, ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯವನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳಾವುವು ಅಂತ ಕೇಳಿದ್ದಾರೆ. ಇಲಾಖ ಅಥವಾ ಕೊಟ್ಟು ಯುನೆಸ್ಕೋದ ಕಾರ್ಯಗಳು ಯಾವುವು ಅಂತ ಕೇಳಿದ್ದಾರೆ. ಇದ್ರೊಳಗೆ ಎರಡತ್ರೊಳಗೆ ಒಂದು ಬರಿಬೇಕು ನೀವು. ಹಾಗೆ 18ನೇದು, ಜನಮಧ್ಯೆಯು ದೊಂಬಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ. ಮತ್ತಿದು ಮಲ್ಟಿಪಲ್ ಚಾಯ್ಸ್ ಇರೋದ್ರಿಂದ ಅಥವಾ ಕೊಟ್ಟು ಬಾಲ್ಯ ವಿವಾಹವನ್ನು ನಾವು ಹೇಗೆ ತಡೆಗಟ್ಟಬಹುದು ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಇವಕ್ಕೆ ನಾನು ನೆಕ್ಸ್ಟ್ ಒಂದು ಪೇಜಲ್ಲಿ ಉತ್ತರನ ಕೊಟ್ಟಿರ್ತೇನೆ ನೋಡಕ್ರೆ. ಹಾಗೆ 19ನೇ ಕ್ವಶನ್ ಬಂದ್ಬಿಟ್ಟು, ಬಕ್ಸಾರ್ ಕದನವು ಭಾರತದಲ್ಲಿ ಬ್ರಿಟಿಷರನ್ನು ಬಂಗಾಳದ ನಿಜವಾದ ಒಡೆಯರನ್ನಾಗಿ ಹೇಗೆ ಮಾಡಿತು ಅಂತೇಳಿ ಕೇಳಿದ್ದಾರೆ. 19ನೇ ಕ್ವಶನ್ ಇವೆಲ್ಲ ಇಂಪಾರ್ಟೆಂಟ್. ಹಾಗೆ 20ನೇದು ಬಂದ್ಬಿಟ್ಟು, ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು, ಇದೊಂದು ಕ್ವಶನ್ ಕೇಳಿದ್ದಾರೆ. ಹಾಗೆ GIS ಮತ್ತು GPS ಗಳ ನಡುವಿನ ವ್ಯತ್ಯಾಸಗಳೇನಂತ ಕೇಳಿದ್ದಾರೆ. ಇದು ಸಿಂಪಲ್ ಕ್ವಶನ್, ಇವಕ್ಕೆ ಉತ್ತರ ಹೇಳ್ತೀನಿ ನೆಕ್ಸ್ಟ್. ಹಾಗೆ 22ನೇದು ಬಂದ್ಬಿಟ್ಟು, ಇಸ್ರೋದ ಮಹತ್ವದ ಸಾಧನೆಗಳಾವು ಅಂತ ಕೇಳಿದ್ದಾರೆ. ಹಾಗೆ 23ನೇದು, ವಸತಿಹೀನರಿಗೆ ಸರ್ಕಾರವು ಕೈಗೊಂಡಿರುವ ವಸತಿ ಯೋಜನೆಗಳನ್ನು ಹೆಸರಿಸಿ. ಹಾಗೆ 24ನೇದು ಬಂದ್ಬಿಟ್ಟು, ಉದ್ಯಮಶೀಲತೆಯು ಒಂದು ಸೃಜನಾತ್ಮಕ ಚಟುವಟಿಕೆಯಾಗಿದೆ ಹೇಗೆ. ಹಾಗೆ ಕ್ರಮ ಸಂಖ್ಯೆ 4, ಈ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿರತೆ ಕೊಟ್ಟಿದ್ದಾರೆ. ಇವು 9 ಮಾರ್ಕ್ಸಿನ 3 ಕ್ವಶನ್ ಬರೆದಿರ್ತೈತಿ. ಹಾಗಿದ್ರು ನಾವು 25ನೇ ಕ್ವಶನ್, ಸ್ವಾಮಿ ದಯಾನಂದ ಸರಸ್ವತಿ ಅವರ ಸಾಮಾಜಿಕ ಸುಧಾರಣೆಗಳನ್ನು ವಿವರಿಸಿ ಅಥವಾ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದ್ರ ನಾವು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಈಗ ಮೇಲೆ ಇರ್ತಕ್ಕಂಥ ಕ್ವಶನ್ಗಳನ್ನ ನೋಡೋಣ. ಈಗ ಕ್ರಮ ಸಂಖ್ಯೆ 3, ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿರತೈತಲ್ಲ. ಇಲ್ಲಿ ನೀವು ಈಗ ನೋಡ್ಬೋದು. 17ನೇ ಕ್ವಶನ್, ಲಿಂಗತ್ವ ಅಲ್ಪಸಂಖ್ಯಾತರ ತಾರತಮ್ಯ ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳು. 1ನೇದು, ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ 2019. ಇದು 1ನೇದೇನು ದೊಡ್ಡದಿದೆ, ಇದೇನು ನಡೀತೈತಿ ನೀವು ಓದ್ಲಿಕ್ಕೂ. 2ನೇದು, ಸ್ಮೈಲ್ ಯೋಜನೆ. 3, ಸಮಗ್ರ ಪುನರ್ವಸತಿ ಯೋಜನೆ. 4, ಗರಿ ಮಾಗೈಗಳ ನಿರ್ಮಾಣ. 5, ರಾಷ್ಟ್ರೀಯ ಪರಿಷತ್ ಸ್ಥಾಪನೆ. 6, ತಮಿಳುನಾಡು ಕ್ಷೇಮಾಭಿವೃದ್ಧಿ ಮಂಡಳಿ ಸ್ಥಾಪನೆ. 7, ಕರ್ನಾಟಕ ಸರ್ಕಾರದ ಲಿಂಗತ್ವ ಅಲ್ಪಸಂಖ್ಯಾತರ ರಾಜನೀತಿ. 8, 1% ಮೀಸಲಾತಿ ರಾಜ್ಯ ಸರ್ಕಾರದ ಹುದ್ದೆಗಳಲ್ಲಿ. ಇದರಲ್ಲಿ ಯಾವುದಾದ್ರೂ ನೀವು 5 ಇದನ್ನು ಬರೆದ್ರೆ ನಡೀತದೆ ಪಾಯಿಂಟ್ಸ್. ಹಾಗೆ 18ನೇದು ಬಂದ್ಬಿಟ್ಟು, ಯುನೆಸ್ಕೋದ ಕಾರ್ಯಗಳು ಯಾವತ್ತು ಕೇಳಿದ್ದಾರೆ ಅವರು. ಯುನೆಸ್ಕೋದ ಕಾರ್ಯಗಳು ಮುಖ್ಯವಾಗಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡೋದು. 2ನೇದು, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಉತ್ತೇಜನ. 3, ಸಂಸ್ಕೃತಿ ಪರಂಪರೆ ರಕ್ಷಣೆ. 4, ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವುದು. 5, ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆ. 18ನೇದು ಬಂದ್ಬಿಟ್ಟು, ಜನಮಂದೆಯು ದೊಂಬಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ. ಇದು ಜನಮಂದೆ ಅಂದ್ರೆ ಯಾವುದೇ ಯೋಜನೆ ಇಲ್ಲದೆ ಒಂದು ಆಸಕ್ತಿಯ ಸುತ್ತ ಜನ ಸೇರುವುದು ಎಂದರ್ಥ. ಅಂದ್ರೆ ನೀವು ಒಂದು ಊರಾಗ ನೋಡ್ಬೋದು, ಏನ್ರ ಒಂದು ಆದ್ರೆ ಎಲ್ಲರೂ ಗುಂಪಾಕರ್ಲ, ಅದಕ್ಕೆ ಇದು ನಿಮ್ಗೆ ತಿಳಿದಂಗೆ ಬರೀರಿ ಕ್ವಶನ್ ಅದು ಬಿದ್ರೆ. 19ನೇದು, ಬಕ್ಸಾರ್ ಕದನವು ಭಾರತದಲ್ಲಿ ಬ್ರಿಟಿಷರನ್ನು ಬಂಗಾಳದ ಒಡೆಯರನ್ನಾಗಿ ಹೇಗೆ ಮಾಡಿತು ಕೇಳಿದಾರೆ. ಬಕ್ಸಾರ್ ಕದನವು 1764ರಲ್ಲಿ ನಡೀತೈತಿ. ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಮೀರ್ ಕಾಸಿಂ ಹಾಗೂ ಔದ್ನ ನವಾಬ ಹಾಗೂ ಮತ್ತು ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ ನಡುವೆ ನಡೀತೈತಿ. ಇದ್ರೊಳಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯ 3 ಜನನ ಸೋಲ್ಸನ ಅದ ಒಡೆಯರ ಆಕಾರ ಅವ್ರು ಬ್ರಿಟಿಷರು. ಹಾಗೆ 20ನೇದು ಬಂದ್ಬಿಟ್ಟು, ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು. ಇದನ್ನ 1961ರಲ್ಲಿ ಇಂಡಿಯನ್ ಆರ್ಮಿ ಆಪರೇಷನ್ ವಿಜಯ್ ಎಂಬ ಕಾರ್ಯಾಚರಣೆಯ ಮೂಲಕ ಪೋರ್ಚುಗೀಸರನ್ನು ಗೋವಾದಿಂದ ಹೊರಗೆ ಹಾಕ್ತಾರ. ಹಾಗೆ 21ನೇದು ಬಂದ್ಬಿಟ್ಟು, GIS ಮತ್ತು GPS ಗಳ ವ್ಯತ್ಯಾಸ. GPS ಇದು ಭೂಮಿಯ ಮೇಲಿನ ಸ್ಥಳಗಳನ್ನು ಮತ್ತು ಅಕ್ಷಾಂಶಗಳು ಮತ್ತು ಎತ್ತರದ ಸ್ಥಳಗಳನ್ನು ನಾವು ನೋಡ್ಬೋದು ಮೊಬೈಲ್ ಮೂಲಕ. ಹಾಗೆ GIS ಅಂದ್ರೆ ಇದು ನಕ್ಷೆಗಳು ಮತ್ತು ದತ್ತಾಂಶಗಳನ್ನು ಸಂಯೋಜಿಸಿ ಮಾಹಿತಿ ನೀಡ್ತೈತಿ. 22, ಇಸ್ರೋದ ಮಹತ್ವದ ಸಾಧನೆಗಳು ಯಾವತ್ತು ಕೇಳಿದಾರು. ಇಸ್ರೋ ಇದು ಚಂದ್ರಯಾನ 3 ಮತ್ತು ಮಂಗಳಯಾನ ಮತ್ತು ಆದಿತ್ಯ L1 ಅಂತ ಐತಿಹಾಸಿಕ ಮಿಷನ್ಗಳ ಮೂಲಕ ಜಾಗತಿಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತವನ್ನು ಅಗ್ರಸ್ಥಾನದಲ್ಲಿ ನಿಲ್ಲಿಸಿವೆ.
ಇದು 1975 ಆರ್ಯಭಟ್ಟ ಒಂದು ಉಪಗ್ರಹವನ್ನು ಇಸ್ರೋದವ್ರು ಬಿಡ್ತಾರೆ. ಹಾಗೆ ಬಂದ್ಬಿಟ್ಟು 26 ಅರಣ್ಯಗಳು ಬಹು ಉಪಯುಕ್ತವಾದ ಸಂಪನ್ಮೂಲಗಳಾಗಿವೆ ಸಮರ್ಥಿಸಿ ಅಂತ ಕೇಳಿದ್ದಾರೆ. ಮತ್ತಿಲ್ಲಿ ಅಥವಾ ಒಂದು ಕೊಟ್ಟು ದೇಶದ ಅಭಿವೃದ್ಧಿಗೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳು ಅವಶ್ಯಕತೆವಾಗಿವೆ ಸಮರ್ಥಿಸಿ ಅಂತ ಕೇಳಿದ್ದಾರೆ. ಹಾಗೆ 28ನೇ ಬಂದ್ಬಿಟ್ಟು ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳಾವು ಅಥವಾ ಕೊಟ್ಟು ಕೇಂದ್ರ ಸರ್ಕಾರದ ತೆರಿಗೆತರ ಆದಾಯದ ಮೂಲಗಳಾವು ಅಂತ ಕೇಳಿದ್ದಾರೆ. ಹಾಗೆ 28 ಬ್ಯಾಂಕಿನ ಕಾರ್ಯಗಳ್ಯಾವು ಕೊಟ್ಟಿದ್ದಾರೆ ಅಥವಾ ಕೊಟ್ಟು ಗ್ರಾಹಕ ನ್ಯಾಯಾಲಯಕ್ಕೆ ಸಲ್ಲಿಸುವ ದೂರಿನಲ್ಲಿ ಇರಬೇಕಾದ ಮಾಹಿತಿಗಳಾವು ಅಂತ ಕೇಳಿದ್ದಾರೆ. 29ನೇ ಮತ್ತು 2ನೇ ಮಹಾಯುದ್ಧದ ಪರಿಣಾಮಗಳೇನು. ಹಾಗೆ 30 ಬ್ರಿಟಿಷರ ಭೂ ಕಂದಾಯ ನೀತಿಯು ಭಾರತೀಯ ರೈತರನ್ನು ಹೇಗೆ ಶೋಷಿಸಿತು ಕೇಳಿದ್ದಾರೆ. ಹಾಗೆ 31ನೇದು ಅನಕ್ಷರತೆ ನಿವಾರಣೆಗಾಗಿ ಜಾರಿಗೊಳಿಸಿರುವ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. 32 ಬಾಲಕಾರ್ಮಿಕ ಸಮಸ್ಯೆಯ ಪರಿಣಾಮಗಳು ಯಾವುದು ಕೇಳಿದ್ದಾರೆ. 33 ಮಣ್ಣಿನ ಸವೆತವನ್ನು ಹೇಗೆ ತಡೆಗಟ್ಟಬಹುದು ಅಂತ ಕೇಳಿದ್ದಾರೆ. ಹಾಗೆ ಕ್ರಮ ಸಂಖ್ಯೆ 5 ಪ್ರತಿಯೊಂದು ಪ್ರಶ್ನೆಗೂ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸುತ್ತೆ ಕೊಟ್ಟಿರ್ತಾರೆ. 34 ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಅಂದ್ರೆ ಇವ್ರ ಕಾಲದಾಗ ಮೈಸೂರು ರಾಜ್ಯ ಹೇಗೆ ಅಭಿವೃದ್ಧಿ ಹೊಂದಿತ್ತು ಮತ್ತು KRS ಡ್ಯಾಮ್ ಬಗ್ಗೆ ಎಲ್ಲ ಇರ್ತದೆ. ಹಾಗೆ ಅಥವಾ ಕೊಟ್ಟು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲತೆಗೆ ಕಾರಣಗಳಾವು 1857 ದಂಗೆ ಒಳಗಿನದಾವು. ಹಾಗೆ 35ನೇ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಪಾತ್ರವು ಒಂದು ದಿಟ್ಟ ಮೈಲಿಗಲ್ಲು ಸಮರ್ಥಿಸಿ. ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ಆರ್ಮಿ ಸ್ಥಾಪನೆ ಹಾಗೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಇದರ ಬಗ್ಗೆ ಅದಾವು. ಹಾಗೆ 36ನೇದು ವಿಶ್ವಸಂಸ್ಥೆಯ ಸಾಧನೆಗಳನ್ನು ವಿವರಿಸಿ. 37 ಪ್ರವಾಹಗಳಿಗೆ ಕಾರಣಗಳನ್ನು ವಿವರಿಸಿ. 38 ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಈ ಕೆಳಗಿನ ಯಾವುದಾದರೂ 5 ಗುರುತಿಸಿ ಕೊಟ್ಟಿದ್ದಾರೆ. ಒಂದು ಕೋರಮಂಡಲ ತೀರ, ಒಂದು 82.5 ಪೂರ್ವ ರೇಖಾಂಶ ಇದು ಭಾರತದ ಸ್ಟೇಟ್ ಇರ್ತೈತಿ. ಹಾಗೆ ಹಿರಾಕುಡ್ ಇದು ಅಣೆಕಟ್ಟು ಇದು ಭಾರತದ ಅತಿ ಉದ್ದವಾದ ಅಣೆಕಟ್ಟಾಗೈತಿ. ಹಾಗೆ ರಾಣಾ ಪ್ರತಾಪ್ ಸಾಗರ ಮತ್ತು ಈ ನರ್ಮದಾ ನದಿ ಇದು. ಹಾಗೆ ಕನ್ಯಾಕುಮಾರಿ ಭಾರತದ ದಕ್ಷಿಣದಾಗ ಐತಿ. ಹಾಗೆ ಒಳಗೆ ವಿಶಾಖಪಟ್ಟಣ ಅಂತ ಕೊಟ್ಟಾರ ಅವರು. ಹಾಗೆ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪರ್ಯಾಯ ಪ್ರಶ್ನೆ ಅಂತ ಕೊಟ್ಟಿದ್ದಾರೆ. ಹಿಮಾಲಯ ಪರ್ವತಗಳ ಪ್ರಯೋಜನಗಳೇನಂತ ಕೇಳಿದ್ದಾರೆ. ಇದರಿಂದ ಎಲ್ಲ ನದಿ ಕಣಿವೆ ಯೋಜನೆಗಳು ಬೆಳಕಿಗೆ ಬಂದ ಅಂತ ಹೇಳಿ ಬರೆದಿರ್ತೈತಿ. ಇವೆಲ್ಲ ಆನ್ಸರ್ನ ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು.